ಹೇಮಕ್ಕ, ವಿಷಯ ಗೊತ್ತಾತೇನ್ ನಿಂಗ? ಏನು ಯಾಕಾದ? ನಮ್ಮ ಹಾವೇರಿ ಜಿಲ್ಲೆದಾಗಿನ ಎಲ್ಲ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಒಂದು ಸುವರ್ಣ ಅವಕಾಶ ಐತ್ ನೋಡು. ಹೌದಾ, ಏನದು? ಪ್ರತಿ ಗ್ರಾಮದಲ್ಲಿರ 18ರಿಂದ 60 ವರ್ಷದ ಮಹಿಳೆಯರಿಗೆ ಹೊಸ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಲು ಸಂಜೀವಿನಿ NRLM ಯೋಜನೆಯಡಿ ದಿನಾಂಕ 1 ಫೆಬ್ರವರಿ 2025ರಿಂದ ಮಾರ್ಚ್ 8, 2025ರವರೆಗೆ ಜಿಲ್ಲೆಯಾದ್ಯಂತ ಅಭಿಯಾನ ಹಮ್ಮಿಕೊಂಡಾರ. ಸಂಘಕ್ಕೆ ನಾವು ಯಾಕೆ ಸೇರ್ಬೇಕು? ಅದರಿಂದ ನಮ್ಗೇನು ಲಾಭ ಐತೇನ? ಲಾಭ ಐತಿ. ಗ್ರಾಮೀಣ ಪ್ರದೇಶದ ಎಲ್ಲ ಮಹಿಳೆಯರಿಗೆ ಸ್ವಾವಲಂಬನೆ ಬದುಕು ಕಟ್ಕೊಳ್ಳಲು ಈ ಸಂಜೀವಿನಿ ಸ್ವಸಹಾಯ ಸಂಘಗಳು ಭಾಳ ಚಲೋ ಆಗ್ಯಾವ. ಹೌದಾ, ಅದ್ರಾಗೇನು ಸಾಲ ಕೊಡ್ತಾರೇನು? ಈ ಸ್ವಸಹಾಯ ಸಂಘಗಳು ಆರ್ಥಿಕವಾಗಿ ಸದೃಢವಾಗಲು ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟಗಳಿಂದ 1,50,000 ರೂಪಾಯಿಗಳ ಸಮುದಾಯ ಬಂಡವಾಳ ನಿಧಿಯನ್ನು ನೀಡ್ತಾರ. ಮತ್ತೇನು ಕೊಡ್ತಾರ ಅದ್ರಾಗ? ಪ್ರತಿ ಸ್ವಸಹಾಯ ಗುಂಪುಗಳನ್ನು ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿ ಗ್ರಾಮ ಪಂಚಾಯತಿಂದ ಸಿಗೋ ಆಯುಷ್ಮಾನ್ ಭಾರತ, ಆರೋಗ್ಯ ಕಾರ್ಡ್, ವಸತಿ, ವಿಮೆ, ನರೇಗಾ ಕೂಲಿ ಕೆಲಸ, ಕೃಷಿ ಪೌಷ್ಟಿಕ ಕೈತೋಟ ಹಾಗೆ ಇನ್ನೂ ಮುಂತಾದ ಸೌಲಭ್ಯಗಳನ್ನು ಕಲ್ಪಿಸ್ಕೊಡ್ತಾರ. ಹೌದಾ, ನಮ್ಮ ಮಹಿಳೆಯರಿಗೆ ಮತ್ತೇನೇನು ಸೌಲಭ್ಯಗಳನ್ನು ಕೊಡ್ತಾರೆ ಇದರಲ್ಲಿ? ಸ್ವಸಹಾಯ ಗುಂಪಿನ ಸದಸ್ಯರಿಗೆ ಟೈಲರಿಂಗ್, ಬ್ಯೂಟಿ ಪಾರ್ಲರ್, ಅಗರಬತ್ತಿ ತಯಾರಿಕೆ, ಜೂಟ್ ಬ್ಯಾಗ್ ತಯಾರಿಕೆ, ಅಲಂಕಾರಿಕ ವಸ್ತುಗಳ ತಯಾರಿಕೆ, ಲಂಬಾಣಿ ಕರಕುಶಲ ವಸ್ತುಗಳ ತಯಾರಿಕೆ, ಎಂಬ್ರಾಯ್ಡ್ರಿ ಈ ಎಲ್ಲ ತರಬೇತಿಗಳನ್ನು ಉಚಿತವಾಗಿ ನೀಡ್ತಾರ. ಈ NRLMದೊಳಗೆ ಇಷ್ಟೆಲ್ಲ ಅವಕಾಶ ಇದೆಯಾ? ಹಾಗಾದರೆ ನಾನು ಸಂಘಕ್ಕೆ ಸೇರ್ತೀನಿ, ಅದರ ಜೊತೆಗೆ ನಮ್ಮ ಮಹಿಳೆಯರನ್ನು ಸೇರಿಸ್ತೀನಿ. ಈ ಅವಕಾಶ ಕೇವಲ ಮಾರ್ಚ್ 8, 2025ವರೆಗೆ ಮಾತ್ರ. ಬನ್ನಿ ಅಕ್ಕ ತಂಗಿರೆ, ಸ್ವಸಹಾಯ ಸಂಘಗಳನ್ನು ರಚಿಸಿ ಗ್ರಾಮ ಪಂಚಾಯತ್ ಒಕ್ಕೂಟಗಳಲ್ಲಿ ಒಬ್ಬರಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಹಣಕಾಸಿನ ಸೌಲಭ್ಯವನ್ನು ಪಡೆಯಿರಿ. ಪ್ರಕಟಣೆ: ಕರ್ನಾಟಕ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಸಂಜೀವಿನಿ ಕರ್ನಾಟಕ ರಾಜ್ಯ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಬೆಂಗಳೂರು ಹಾಗೂ ಜಿಲ್ಲಾ ಪಂಚಾಯಿತಿ ಹಾವೇರಿ ಇವರ ಪ್ರಸ್ತುತಿ.